ಇನ್ಕ್ರಿಮೆಂಟ್ ಗಾಗಿ ಬಾಸ್ ಜೊತೆ ಅಡ್ಜಸ್ಟ್ಮೆಂಟ್ ಇದು ಹೇಗಾದ್ರೂ ಮನ್ಸ್ ಬರುತ್ತಪ್ಪ ಕೆಲವು ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಅಕಸ್ಮಾತ್ ಅವ್ರ ಏನಾದ್ರು ಮದ್ವೆ ಆಗಿದ್ರೆ ಅವ್ರ ಗಂಡನಿಗೆ ಮೋಸ ಮಾಡ್ದಂಗೆ ಲೆಕ್ಕ ಅಲ್ವಾ ಇದು. ಅಪ್ಪಿ ತಪ್ಪಿ ಅವ್ರಿಗೆ ಏನಾದ್ರು ಬಾಯ್ ಫ್ರೆಂಡ್ ಇದ್ದು ಅವನೇ ಮದ್ವೆ ಆಗ್ತೀನಿ ಅಂದ್ರೆ ಅದು ಮೋಸ ಮಾಡ್ದಂಗೆ ಲೆಕ್ಕ ಅಲ್ವಾ ಅದು. ಒಂದ್ 5,000 ರೂಪಾಯಿ ಇನ್ಕ್ರಿಮೆಂಟ್ ಗೋಸ್ಕರ 5 ನಿಮಿಷ ಪಾಪ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ. ಅದು ಬಾಸ್ ಚೇಂಬರ್ ಅಲ್ಲೇ ಕೆಲಸ ಮುಗಿಸ್ತಾರೆ. ಕಾರ್ಪೊರೇಟ್ ಕಂಪನಿಗಳಲ್ಲಿ ಅಲ್ಲದೆ ಬೇರೆ ಬೇರೆ ಕಂಪನಿಗಳಲ್ಲೂ ಇದೇ ತರ ನಡೀತಿದೆ. 5 ನಿಮಿಷ ಮಜಾ ತಾನೆ, 5,000 ಇನ್ಕ್ರಿಮೆಂಟ್ ಸಿಗುತ್ತಲ್ಲ ಅನ್ನೋ ತರ ಕ್ಯಾಲ್ಕುಲೇಟಿವ್ ಆಗಿದ್ರೆ ಅವ್ರ ಗೋರಿನ ಅವರೇ ತೋಡ್ಕೊಂತಾ ಇದ್ರೆ. ಹಲವಾರು ರೀಲ್ಸ್ ಗಳಲ್ಲಿ ಇದೇ ತರದ್ದೆಲ್ಲ ತುಂಬಾ ವಿಚಾರಗಳು ಓಡಾಡ್ತಾ ಇದೆ. ಇನ್ನೊಂದು ಹಾಸ್ಪಿಟಲ್ಸ್ ಗಳಲ್ಲೂ ಕೂಡ ಡಾಕ್ಟರ್ ಒಬ್ಬ ಇರ್ತಾನೆ, ನರ್ಸ್ ಗಳ ಜೊತೆ ಅದೇನೋ ಪಾಪ ಕೆಲಸ ಮಾಡ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುತ್ತೆ ವಿಡಿಯೋ. ಈ ತರ ಇನ್ಕ್ರಿಮೆಂಟ್ ಗಾಗಿ ಅದೆಷ್ಟು ಕಂಪನಿಗಳಲ್ಲಿ ಮಾಡ್ತಾರೆ ಹಾಗಾದ್ರೆ ಇದನ್ನ. ಒಂದ್ ಕಂಪನಿ ಓಕೆ, ಮತ್ತೆ ಇನ್ನೊಂದ್ ಕಂಪನಿಗೆ ಹೋಗ್ತಾರೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಸಂಬಳ ಇರುತ್ತೆ, ಅಲ್ಲಿ ಇನ್ಕ್ರಿಮೆಂಟ್ ಬೇಕಂತ ಮತ್ತೆ ಬಾಸ್ ಜೊತೆ ಕುಚು ಕುಚು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೇಳಕ್ ಆಗಲ್ವಲ್ಲ. ದುಡ್ಡುಗೋಸ್ಕರ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಸುತ್ತಾ? ದಯವಿಟ್ಟು ಇದು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಇದನ್ನ ಹೇಗೆ ತಡೆ ಹಿಡಿಬಹುದು ಅನ್ನೋದಾದ್ರೆ, ತಡೆ ಹಿಡಿಯುವುದಕ್ಕೆ ಹೇಗೆ ಸಾಧ್ಯ? ಎಲ್ಲಾರ ಹತ್ರನು ವಾಚ್ಮನ್ ಕೆಲಸ ಮಾಡುವುದಕ್ಕಾಗತ್ತಾ? ಅವ್ನು ಯಾರೋ ಒಂದ್ ಗಂಡ ಅವ್ನು ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾನೆ, ಅವನ ಒಂದ್ ಸಂಪಾದನೆ ಎಲ್ಲೋ ಕೆಲಸ ಮಾಡ್ತಿರ್ತಾನೆ, ಸಾಕಾಗ್ತಿರಲ್ಲ ಅಂತ ಅಂದ್ಬಿಟ್ಟು ಹೆಂಡತಿ ಕೆಲ್ಸಕ್ಕೆ ಹೋಗ್ತಿರ್ತಾಳೆ. ಹೆಂಡತಿನೇ ಈ ತರ ಮಾಡ್ತು ಅಂತಂದ್ರೆ ಅವ್ನ್ಗೆ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಇದು ಅನೈತಿಕ ಸಂಬಂಧ ಅಂತ ಹೇಳ್ಬೋದಾ, ಅಥವಾ ಅನೈತಿಕ ವಿಚಾರಗಳು ಅಂತ ಹೇಳ್ಬೋದಾ? ಅನೈತಿಕವಾಗಿ ಈ ವಿಚಾರಗಳು ಮಾಡ್ತಿದ್ದಾರೆ ಅಂತ ಹೇಳ್ಬೋದಾ? ಅಂದ್ರೆ ಒಬ್ಬನ ಜೊತೆ ಲಾಂಗ್ ಟರ್ಮ್ ಸಂಬಂಧ ಇಟ್ಕೊಂಡ್ರೆ ಅಥವಾ ಶಾರ್ಟ್ ಟರ್ಮ್ ಸಂಬಂಧ ಇಟ್ಕೊಂಡು ಅದು ಅನೈತಿಕ ಸಂಬಂಧ ಅಂತ ಹೇಳ್ಬೋದು. ಇದು ಶಾರ್ಟ್ ಟರ್ಮ್ ಅನೈತಿಕ ಸಂಬಂಧ ಅಂತ ಹೇಳ್ಬೋದಾ, ಅಥವಾ ಇನ್ಸ್ಟೆಂಟ್ ಅನೈತಿಕ ಸಂಬಂಧ ಅಂತ ಹೇಳ್ಬೋದಾ? ಅದನ್ನ ದಯವಿಟ್ಟು ಈ ವಿಚಾರಗಳ ಬಗ್ಗೆ ಹಲವಾರು ಜನಕ್ಕೆ ಗೊಂದಲ ಇದ್ದೇ ಇದೆ. ಇದೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಏನು ಪ್ರಯೋಜನ ಇಲ್ಲ. ಈ ವಿಚಾರ ಹಲವಾರು ಜನ ನಮ್ಗೆ ತಿಳಿಸಿರ್ತಾರೆ ಮೆಸೇಜ್ ಮುಖಾಂತರ. ಯಾವುದೋ ಒಂದ್ ಕಂಪ್ನಿಲಿ 5,000 ಎಕ್ಸ್ಟ್ರಾ ಸಿಗುತ್ತಲ್ಲ ಇನ್ಕ್ರಿಮೆಂಟ್ ಅನ್ನೋದಕ್ಕೋಸ್ಕರ ಈ ತರ ಮೈನ ಮಾರ್ಕೋಬೇಡಿ. ನಿಮ್ನೆ ನಂಬ್ಕೊಂಡು ಗಂಡ ಮಕ್ಳು ಇರ್ತಾರೆ, ತಪ್ಪಿ ತಪ್ಪಿ ಗಂಡನ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಡಿವೋರ್ಸ್ ಆಗುತ್ತೆ. ಬರೀ ಏನು ಗೊತ್ತಾ, ಮದ್ವೆ ಆಗೋದು ಮಕ್ಳು ಮಾಡ್ಕೊಳ್ಳೋದು ಡಿವೋರ್ಸ್ ಆಗೋದು, ಮದ್ವೆ ಆಗೋದು ಮಕ್ಳು ಮಾಡ್ಕೊಳ್ಳೋದು ಡಿವೋರ್ಸ್ ಆಗೋದು, ಅಥವಾ ಮದ್ವೆ ಆಗೋದು ಡಿವೋರ್ಸ್ ಆಗೋದು. ಈ ಖುಷಿಗೆ ಯಾಕೆ ಮದ್ವೆ ಆಗ್ತೀರಾ? ನಿಮ್ದಿಯಾಗ ಆರಾಮಾಗಿ ಒಬ್ಬರೇ ಇರ್ಬೋದಲ್ಲ. ಯಾಕೆ ಮದ್ವೆ ಬೇಕು? ಯಾಕೆ ಸಂಬಂಧ ಬೇಕು? ಅನೈತಿಕವಾಗಿ ಸಂಬಂಧನೇ ಇಟ್ಕೊಂಡ್ಬಿಡ್ಬೋದಲ್ಲ. ನೋಡಪ್ಪ ನನ್ ಮನ್ಸ್ಗಿಲ್ಲ ರೇಟ್ ಗಿರೋದು ಅಂತ ಅಂದ್ಬಿಟ್ರೆ ಆಗೋಯ್ತಲ್ಲೇ ಫಿನಿಶ್. ಯಾಕೆ ಕೆಲವು ಹೆಣ್ಣು ಮಕ್ಳು ಮನ್ಸಿಂದ ಪ್ರೀತಿ ಇನ್ನೊಬ್ಬನ್ನ ಮಾಡಿ ತದನಂತರ ಇನ್ನೊಬ್ಬನ ಜೊತೆ ಸಂಬಂಧ ಯಾಕೆ ಇಟ್ಕೊಳ್ತಾರೆ? ಮನ್ಸ್ ಖುಷಿಗೋಸ್ಕರ ಒಬ್ಬ, ದೇಹದ ಖುಷಿಗೋಸ್ಕರ ಒಬ್ಬ, ಯಾಕೆ ಈ ತರ ಮಾಡ್ತಾರೆ ಅಂತ ಅವ್ರವರೇ ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಎಂಡ್ ಆಫ್ ದ ಡೇ ಏನಂತಂದ್ರೆ, ದುಡ್ಡಿನ ಆಸೆಗೋಸ್ಕರ ಕಟ್ಕೊಂಡು ಗಂಡಂಗೆ ಮೋಸ ಮಾಡೋದಾಗ್ಲಿ, ಇನ್ಕ್ರಿಮೆಂಟ್ ಆಸೆಗೋಸ್ಕರ ಗಂಡನಿಗೆ ಮೋಸ ಮಾಡೋದೇ ಆಗ್ಲಿ, ಅಥವಾ ಲವರ್ ಗೆ ಮೋಸ ಮಾಡೋದೇ ಆಗ್ಲಿ, ಯಾರು ಈ ತರ ಮಾಡಕ್ ಹೋಗ್ಬೇಡಿ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಅಷ್ಟೇ. ಪ್ರತಿಯೊಬ್ರು ಎಚ್ಚೆತ್ಕೋಬೇಕಾಗಿರ್ತಕ್ಕಂತ ವಿಚಾರ ಇದು. ಯಾವ್ದೇ ರೀತಿಯಿಂದ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ